ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2012 ಮಾಡಲ್ದು ಒಂದು ಮಾರುತಿ ಸುಜುಕಿ ಅವ್ರದ್ದು ಎರ್ಟಿಗಾ VDI ಡೀಸೆಲ್ ಇಂಜಿನ್ ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಈ ಗಾಡಿದ್ದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕೆಳಗಡೆ ಇಲ್ಲ ವಿಡಿಯೋ ಕಾಮೆಂಟ್ ಬಾಕ್ಸ್ ಎಲ್ಲಾದರೂ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀವಿ ವೀಕ್ಷಕರೇ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ, ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಎರ್ಟಿಗಾ VDI 2012 ಮಾಡಲ್. ಓಕೆ, ಮಾರುತಿ ಎರ್ಟಿಗಾ VDI VDI 2012 ಮಾಡಲು. 12 ಮಾಡಲು. ಓಕೆ, ಓನರ್ ಎಷ್ಟೇನಾ ಸರ್? ನಾನು ಮೂರನೇದು. ಓಕೆ, ಈಗ ಕಿಲೋಮೀಟರ್ ಎಷ್ಟು ಓಡಿದೆ ಗಾಡಿ? 140 ಓಡಿದೆ. 1,40,000. ರೀಸೆಂಟಾಗಿ ಟೈಮಿಂಗ್ ಚೈನ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಹಾಂ. ಅದು ಟೈಮಿಂಗ್ ಚೇಂಜ್ ಮಾಡಿ ಒಂದು 500 ಕಿಲೋಮೀಟರ್ ಓಡಿಲ್ಲ. ಹ್ಞೂ. ಹಾಂ. ಓಕೆ, ಸಣ್ಣ ಪುಟ್ಟ ಇದ್ದಿದೆ, ಯಾವುದು ಅಂದರೆ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ. ಏನಂದರೆ ನಾವು ಇದು ಈ ಥರ ಯಾವುದು ಬಂಪರ್ ಎಲ್ಲ ಸ್ವಲ್ಪ ಟಚ್ ಅಪ್ ಇದೆ. ಹ್ಞೂ. ಹಾಂ. ಓಕೆ, ಟೈರ್ಗಳು ಹೆಂಗೆಲ್ಲ? ಯಾವುದು ಟೈರ್ ಒಂದು 50% ಇದೆ. ಓಕೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವ? ಹಾಂ, ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ. ಇನ್ನೊಂದು ಇದು ಆಗಿದೆ, ಲೋನ್ ಇತ್ತು, ಇವತ್ತು ನೆನ್ನೆ ಕ್ಲಿಯರ್ ಮಾಡಿದ್ದೀನಿ. ಕ್ಲಿಯರೆನ್ಸ್ ಎಲ್ಲ ಬರುತ್ತೆ. ಓಕೆ, NSC ಎಲ್ಲ ಬರ್ಬೇಕಾ? ಹಾಂ ಹಾಂ ಹಾಂ, ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಓಕೆ, ಒಳಗಡೆ AC, ಪವರ್ ವಿಂಡೋ ಎಲ್ಲ ಓಕೆ ಇದಾವ? ಎಲ್ಲ ಕ್ಲಿಯರ್, ಅದೆಲ್ಲ ಕರೆಕ್ಟ್ ಇದೆ. ಸೀಟ್ ಎಲ್ಲ ಚೆನ್ನಾಗಿದಾವ? ಹಾಂ, ಸೀಟ್ ಎಲ್ಲ ಚೆನ್ನಾಗಿದೆ, ಫ್ಯಾಬ್ರಿಕ್ ಸೀಟ್ ಇದೆ. ಹ್ಞೂ. ಎಲ್ಲ ಕ್ಲೀನ್ ನೀಟ್ ಆಗಿದೆ. ಓಕೆ, ಮೈಲೇಜ್ ಏನು ಬರ್ತಿದೆ ಸರ್ ಈಗ? ನಮ್ದು ಇಲ್ಲಿ ಲೋಕಲಲ್ಲಿ 18 ಬರುತ್ತೆ. ಹೈವೇಲಿ 20, 21, 22 ಹ್ಞೂ ಎಲ್ಲ ಬರುತ್ತೆ. ಹ್ಞೂ. ಓಕೆ. ರನ್ನಿಂಗ್ ಮೇಲೆ AC ಹಾಕಿದ್ರೆ ಸ್ವಲ್ಪ ಕಡಿಮೆ ಇದೆ, ಬಾಕಿ ಎಲ್ಲ ಕರೆಕ್ಟ್ ಓಕೆ, ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ, ಕಂಪ್ನಿಯಿಂದ ಹಂಗೆ ಇದೆ. ಓಕೆ ಸರ್, ಈಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್ನು? ಮಡಿಕೇರಿ. ಮಡಿಕೇರಿ ಸಿಟಿನಾ? ಹೌದು. ಹಾಂ, ಸಿಟಿ ಸ್ವಲ್ಪ ಒಳಗಡೆ. ಹಾಂ. ಮಡಿಕೇರಿ ಲೊಕೇಶನ್ ನನ್ನ ನಿಯರೆಸ್ಟ್. ಓಕೆ ಸರ್, ಪ್ರೈಸ್ ಏನು ಹೇಳ್ತಿದ್ರೆ ಗಾಡಿಗೆ? 360 ಹೇಳ್ತೀನಿ. 3,60,000. ಹಾಂ. ಓಕೆ, ಅದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ? ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಮಾಡ್ಬೋದು. ಹ್ಞೂ. ಅದೇನು ಇವಾಗ ಸ್ವಲ್ಪ ಟಚಿಂಗ್ ಅಲ್ಲಿ ಇದೆ ಅಲ್ಲ, ಯಾವುದು ಮಾಡಿಸಿಲ್ಲ. ಯಾಕಂದರೆ ತಗೊಂಡವರು ಸ್ವಲ್ಪ ಕೆಲಸ ಮಾಡಿಸೋದಂದ್ರೆ ಅಷ್ಟಕ್ಕೆ ಸ್ವಲ್ಪ ಕಡಿಮೆ, ಇಲ್ಲಾಂದರೆ 4 ಇಲ್ಲೇ ಹೇಳ್ತಿದ್ದೆ ಫಸ್ಟ್. ಹಾಂ. ಇವಾಗ ಸ್ವಲ್ಪ ಏನಾದರೂ ಇದು ಮಾಡಿ ಕೊಡುವ ಅಂತೇಳಿ ನಮಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಆಗ, ಅದಕ್ಕೆ. ಓಕೆ ಸರ್, ನಂಬರ್ ಇದೆ ಹಾಕಿರಲ್ಲ? ಹಾಂ, ಇದೇ ಸೇಮ್ ನಂಬರು. ಸರಿ ಸರ್, ಅವು ಇದು